ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಹೋಳಿಗೆ ಊಟವನ್ನು ಹಾಕಿಸಲಾಗಿದೆ. ನೋಡಿ, ಗೃಹಲಕ್ಷ್ಮಿ ಹಣ ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ. ಕೆಲವೊಬ್ಬರು ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಬಂದಿರುವಂಥವ್ರು ಏನಿದ್ದಾರೆ, ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ, ತಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇದ್ದಾರೆ, ತಮಗೆ ಅನುಕೂಲ ಆಗುವಂತೆ ಗೃಹಲಕ್ಷ್ಮಿಯನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಗೃಹಲಕ್ಷ್ಮಿಯಿಂದ ಬಂದಂಥ ಹಣದಲ್ಲಿ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ಇಡೀ ಊರಿಗೆ ಹೋಳಿಗೆ ಊಟವನ್ನು ಉಣಬಡಿಸಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಈ ರೀತಿ ಕೆಲಸ ಮಾಡಿದ್ದಾರೆ. ಅಕ್ಕ ತಾಯಿ ಲಂಗೋಟಿ ಎಂಬ ವೃದ್ಧೆ ಊರಿಗೆಲ್ಲ ಊಟ ಹಾಕಿಸಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಹಣ ನೀಡುತ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿನವರಿಗೆ ಹೋಳಿಗೆ ಊಟವನ್ನು ಹಾಕಿಸಿದ್ದೇನೆ ಅಂತ ಹೇಳಿದ್ದಾರೆ. 5 ಮುತ್ತೈದೆಯರಿಗೆ ಉಡಿ ತುಂಬಿಸಿ ಕೂಡ ಕಳಿಸಿದ್ದಾರೆ ಈ ವೃದ್ಧೆ. ಅಜ್ಜಿಯ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮಸ್ಥರು, ಮಹಿಳೆಯರು ಸಾಥ್ ನೀಡಿದ್ದಾರೆ. ನೋಡಿ, ಇಡೀ ಊರಿಗೇನೆ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಟೀಕೆ ಮಾಡಲಾಗ್ತಾ ಇತ್ತು, 2,000 ರೂಪಾಯಿ ಇದನ್ನು ಜನರು ದರಿದ್ರ ಆಗ್ತಾರೆ, ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಕೂತ್ಕೊಡ್ತಾರೆ, ಯಾರಿಗೂ ಅನುಕೂಲ ಆಗ್ತಾ ಇದೆ, ಅದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಆದರೆ ನೋಡಿ, ಇಲ್ಲಿ ಹೋಳಿಗೆ ಊಟ ಒಬ್ಬ ವೃದ್ಧೆ ಆ 2,000 ರೂಪಾಯಿ ಕೂಡಿಟ್ಟು ನೋಡಿ ಅವರೊಂದು ಪೂಜೆ ಮಾಡಬೇಕು ಅಂತ ಹರಕೆ ಕಟ್ಕೊಂಡಿದ್ರು. ಸಿದ್ದರಾಮಯ್ಯನವ್ರಿಗೂ ಕೂಡ ವಿಶೇಷವಾಗಿ ಅವರು ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅವರು ಹಾರೈಸಿದ್ದಾರೆ. ನೋಡಿ, ಕೆಲವೊಬ್ಬರು 2,000 ರೂಪಾಯಿಯಿಂದ ಎಷ್ಟೋ ಜನರ ಹೊಟ್ಟೆ ನಡೀತಾ ಇದೆ, ಅವರ ಕುಟುಂಬಗಳು ಸಾಗ್ತಾ ಇದ್ದಾವೆ. ಜೊತೆಗೆ ಅವ್ರಿಗೆ ತಮಗೇನು ಬೇಕೋ ಅದರಲ್ಲೇ ಕೂಡಿಟ್ಟು ಕೆಲವೊಬ್ಬರು ಮೊಬೈಲ್ ತಗೊಂಡಿದ್ದಾರೆ, ಫ್ರಿಡ್ಜ್ ತಗೊಂಡಿದ್ದಾರೆ, ಕೆಲವರು ಸಂಸಾರ ನಡೆಸ್ತಾ ಇದ್ದಾರೆ, ಕೆಲವೊಬ್ಬರು ಮೆಡಿಸಿನ್ ತೆಗೆದುಕೊಳ್ತಾ ಇದ್ದಾರೆ. ಹಾಗೇನೆ ಈ ಅಜ್ಜಿ ಇಡೀ ಊರಿಗೇನೆ ಹೋಳಿಗೆ ಊಟ ಹಾಕಿಸಿದ್ದಾರೆ. ಬಹುಶಃ ಗೃಹಲಕ್ಷ್ಮಿ ಹಣ ಆಕೆಗೆ ಬರ್ತಾ ಇದ್ರೆ, ಆ ಅಜ್ಜಿಗೆ ಬರದೇ ಇದ್ದಿದ್ರೆ ಖಂಡಿತವಾಗ್ಲೂ ಪಾಪ ಊಟ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ವಯಸ್ಸಾಗಿದೆ, ದುಡಿಯೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಅಂದರೆ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ, ಹಾಗಾಗಿ ಸ್ವಲ್ಪ ಕೂಡಿಟ್ಟು ಈ ರೀತಿಯಾಗಿ ಪೂಜೆ ಮಾಡಿ ಊರಿಗೆ ಊಟ ಹಾಕಿದ್ದಾರೆ. ನಿಮಗೆ ಎಷ್ಟು ಕಂತು ಬಂದವ್ರಿ? 10 ಕಂತು ಬಂದವ್ರಿ. ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದಾರೆ. ಒಟ್ಟು ಸಿದ್ದರಾಮಯ್ಯಗೆ ಒಳ್ಳೇದಾಗ್ಬೇಕ್ರಿ. ಆಯ್ತು ಹಾಂ ರೀ. ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗೆ. ಇಂಥ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಹಾಂ ಆಯ್ತು. ಈಗ ಎಷ್ಟು ಕಂತು ಬಂದವ ನಿಂಗೆ? 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೆಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲ ಏನಿಂದ. ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಹಾಂ ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೆಜರಿ ಫ್ರಿಜ್ ಅದ ಇದು ತಂದ್ರೆ, ಬಂಗಾರ ತಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ. ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನೋಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಹಣ ಹೋಳಿಗೆ ಊಟ ಇಡೀ ಊರಿಗೆ. ಅಜ್ಜಿ ಬಹಳ ಖುಷಿಯಾಗಿದ್ದಾರೆ. ಬಹುಶಃ ಈ ಗೃಹಲಕ್ಷ್ಮಿ ಹಣ ಬರದೇ ಇದ್ದಿದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸ್ತಾ ಇದೆ. ಹೇಗೆಲ್ಲ ಖುಷಿ ವ್ಯಕ್ತಪಡಿಸಿದ್ದಾರೆ ಅಜ್ಜಿ, ಗ್ರಾಮಸ್ಥರೆಲ್ಲ ಈ ಹಣದಿಂದ ಅಂತ? ಪ್ರಭು, ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ ಗ್ಯಾರಂಟಿ ಯೋಜನೆಗೆ ಅನುಷ್ಠಾನಗೊಳಿಸಿದ್ರು. ಆ ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದು
ಹೀಗಾಗಿ ಕಳೆದ ಕೆಲವು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನುವಂತ ಟೀಕೆಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಷ್ಟು ಪ್ರಯೋಜನ ಆಗಿದೆ ಬಡ ಮತ್ತು ಮಧ್ಯಮ ವರ್ಗದವ್ರಿಗೆ ಅನ್ನೋದಕ್ಕೆ ಇದೇ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಏನು ಸುಟ್ಟಟ್ಟಿ ಗ್ರಾಮದಲ್ಲಿ ಏನು ಆ ಗ್ರಾಮದ ಅಜ್ಜಿ ಏನಿದ್ದಾರೆ, ಅಜ್ಜಿ ಒಂದು ಹೋಳಿಗೆ ಊಟ ಹಾಕಿಸಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮ ದೇವತೆಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ 5 ಜನ ಮುತ್ತೈದರಿಗೆ ಈ ಒಂದು ಅಜ್ಜಿ ಅಂದ್ರೆ ಗೃಹಲಕ್ಷ್ಮಿ ಹಣದಲ್ಲಿ ಬಂದಂತ ದುಡ್ಡಿನಲ್ಲಿ ಒಂದು ಹೋಳಿಗೆ ಊಟ ಹಾಕಿಸುವ ಮೂಲಕ ಒಂದು ಸಂಬಳ ಏನು ಆ ಹೋಳಿಗೆ ಊಟ ಹಾಕಿಸುವಂತ ಏನು ಒಂದು ಬೈಕ್ ಬೈಕನ್ನು ಈಡೇರಿಸಿದ್ದಾರೆ ಅಂತ ಹೇಳ್ಬೋದು. ಅಕ್ಕ ತಾಯಿ ಲಂಗೋಟಿ ಅನ್ನುವಂತ ಒಂದು ಏನು ಪ್ರಮುಖವಾಗಿ ಒಂದು ಅಜ್ಜಿ ಏನಿದೆ, ಅಜ್ಜಿಯಿಂದ ಈ ಒಂದು ಕಾರ್ಯ ಆಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಉಡಿ ತುಂಬಾ ಕಾರ್ಯಕ್ರಮಕ್ಕೆ ಸ್ಥಳೀಯ ಗ್ರಾಮಸ್ಥರು ಕೂಡ ಒಂದು ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಗೃಹಲಕ್ಷ್ಮಿಯ ಒಂದು ಯೋಜನೆಯಿಂದ ಬಂದ ಹಣವನ್ನ ಯಾವ ರೀತಿ ಪ್ರಯೋಜನಕ್ಕೆ, ಈ ಹಿಂದೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅನೇಕ ಘಟನೆಗಳು ಕೂಡ ಬೆಳಗಾವಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು ತಾಯಿ ತನ್ನ ಮಗ ತಿರ್ಕೊಂಡಂತ ಸಂದರ್ಭದಲ್ಲಿ ಆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಾನು ಬದುಕು ಸಾಗಿಸ್ತೀನಿ ಅನ್ನುವಂತ ಮಾತುಗಳನ್ನ ಮಗ ಆಡಿದಂತ ಮಾತುಗಳನ್ನ ಕೂಡ ತಾಯಿ ಹೇಳಿದಂತ ಘಟನೆ ಕೂಡ ಹಿಂದೆ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿತ್ತು. ಈಗ ಇದೇ ಒಂದು ಅಜ್ಜಿ ಕೂಡ ಒಂದು ವಯೋವೃದ್ಧ ಏನಿದ್ದಾರೆ, ಅವ್ರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಏನಿದೆ ಅದು ಎಷ್ಟು ಆರ್ಥಿಕವಾಗಿ ಅವ್ರ ನೆರವು ಕೊಟ್ಟಿದೆ ಮತ್ತು ಎಷ್ಟು ಅವರ ಏನು ಬೈಕ್ಗಳನ್ನ ಈಡೇರಿಸೋದಕ್ಕೆ ಅದು ಸಹಕಾರಿಯಾಗಿದೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು ಪ್ರಭು. ಶ್ರೀಧರ್, ಈಗ ಈ ಗೃಹಲಕ್ಷ್ಮಿಯ ಬಗ್ಗೆ ಟೀಕೆ ಮಾಡುವಂಥವ್ರು, ಕೇವಲವಾಗಿ ಮಾತನಾಡೋರು, ಇಲ್ಲ ಜನರು ಅಥವಾ ಮಹಿಳೆಯರು ದರಿದ್ರ ಹತ್ತು ಬಿಡುತ್ತೆ ಅವ್ರಿಗೆ, ಅಥವಾ ಅವ್ರ ಮನೇಲೆ ಕೂತ್ಕೊಂಡ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗಲ್ಲ ಅಂಥವ್ರಿಗೆಲ್ಲ ಉತ್ತರ ಆಗ್ತವಂತ ಇವೆಲ್ಲ ಉದಾಹರಣೆಗಳು? ಪ್ರಭು, ಖಂಡಿತವಾಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಯೋಜನೆ ಸಾಕಷ್ಟು ಜನರಿಗೆ ಅದು ಉತ್ತರ ಆಗುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು 2,000 ರೂಪಾಯಿ ಹಣ ಏನ್ ಬರುತ್ತೆ, ಈ 2,000 ರೂಪಾಯಿ ಹಣ ಬಡ ವರ್ಗದವರಿಗೆ ಬಹಳ ದೊಡ್ಡ ಮೊತ್ತ ಅಂತ ಹೇಳ್ಬೋದು. ಅದ್ರಲ್ಲೂ ಕೂಡ ಏನು ಈ ವಿಧವೆಯರಾಗಿರ್ಬೋದು, ಜೊತೆಗೆ ಹಿರಿಯ ನಾಗರಿಕರಾಗಿರ್ಬೋದು, ಇಂಥವ್ರಿಗೆ ಹಣ ಎಷ್ಟೋ ಒಂದು ಆಸರೆ ಆಗತ್ತೆ. ಅದು ಅವರ ವೈದ್ಯಕೀಯ ಖರ್ಚು ವೆಚ್ಚಗಳಾಗಿರ್ಬೋದು, ಅಥವಾ ಅವರ ಏನು ಕುಟುಂಬ ನಿರ್ವಹಣೆಗೆ ಆಗಿರ್ಬೋದು, ಅಥವಾ ಈ ರೀತಿಯ ಏನು ಬಯಕೆಗಳನ್ನ ಈಡೇರಿಸೋದಕ್ಕೆ ಸ್ವತಂತ್ರವಾಗಿ ಒಂದು ಸರ್ಕಾರದ ಹಣ ಬರೋದ್ರಿಂದ ಆ ಹಣದಲ್ಲಿ ತಮ್ಮ ಇಚ್ಛೆಯನ್ನ ಈಡೇರಿಸ್ಕೊಳ್ಳೋದಕ್ಕೂ ಕೂಡ ಇದೊಂದು ಸಹಕಾರಿ ಆಗುತ್ತೆ. ಇದು ಏನು ಗೃಹಲಕ್ಷ್ಮಿ ಯೋಜನೆ ಟೀಕೆ ಟಿಪ್ಪಣಿಗಳು ಮಾಡುವಂತವ್ರಿಗೆ ಇದೊಂದು ಉತ್ತರ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.